ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ನಿಮಗೆ ಮಾರ್ನಿಂಗ್ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ KCET ವಿದ್ಯಾರ್ಥಿಗಳಿಗೆ. ನಿಮಗೆ ಕ್ಲಾಸ್ ಎ ವೆರಿಫಿಕೇಶನ್ ಲಿಸ್ಟ್ ಆದ್ರೆ ಬಿಟ್ಟಿದ್ರು, ಅದರಲ್ಲಿ ಯಾರ್ಯಾರಿಗೆ ಎರರ್ ಬರ್ತಿದೆ, ಯಾರ್ಯಾರ್ದು ಡೀಟೇಲ್ಸ್ ರಾಂಗ್ ಬರ್ತಿದೆ ಅಂತ ಒಂದು ವಿದ್ಯಾರ್ಥಿಗಳು KE ಆಫೀಸ್ಗೆ ಕಾಲ್ ಮಾಡಿ ಅಂತ ಹೇಳಿದ್ದೆ. ನಿಮಗೆ ಈ ಒಂದು ಹೆಲ್ಪ್ಲೈನ್ ನಂಬರ್ಸ್ ಏನಿದಾವೆ, ಹೆಲ್ಪ್ಲೈನ್ ನಂಬರ್ಸ್ಗೆ ಕಾಲ್ ಮಾಡಿ ಅಂತ ನಿಮಗೆ ಎಲ್ಲರಿಗೂ ಹೇಳಿದ್ದೆ. ಮತ್ತೆ ಅಲ್ಲಿ ಏನ್ ನಿಮಗೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನ ತಿಳಿಸಿ, ಕಾಮೆಂಟ್ ಮುಖಾಂತರ ತಿಳಿಸಿ, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಕಳಿಸಿ ಪರ್ಸನಲ್ ಆಗಿ ಅಂತ ಹೇಳಿದೆ. ಕೆಲವರು ವಿದ್ಯಾರ್ಥಿಗಳು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಸನಲ್ ಆಗಿ ಶೇರ್ ಮಾಡಿದ್ದಾರೆ, ಕೆಲವರು ಕಾಲ್ ಪಿಕ್ ಮಾಡಿಲ್ಲ ಅಂತ ಶೇರ್ ಮಾಡಿದ್ದಾರೆ, ಕೆಲವರು ಕಾಲ್ ಪಿಕ್ ಮಾಡಿಬಿಟ್ಟು KEದವರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಶೇರ್ ಮಾಡಿದ್ದಾರೆ. ಅದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಈ ಒಂದು ಡೀಟೇಲ್ಸ್ ಆದ್ರೆ ಕೊಡ್ತೀನಿ. KE ಅವರು ಕಾಲ್ ಪಿಕ್ ಮಾಡಿ ಅವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಹೇಳ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ನೋಡಿ, ಈಗ ವಿದ್ಯಾರ್ಥಿಗಳು ಕಾಲ್ ಮಾಡಿದಾಗ ಇಲ್ಲಿ ವಿದ್ಯಾರ್ಥಿಗಳಿಗೆ KE ಅವರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ, ಸರ್ ಐ ಕಾಲ್ಡ್ ಫಾರ್ ದೆಮ್, ದೇ ಸೆಡ್ ಮಿ ದಟ್ ವೇಟ್ ಫಾರ್ ಟುಡೇ ಅಂಡ್ ಟುಮಾರೋ, ಇಫ್ ಯುವರ್ ಪ್ರಾಬ್ಲಮ್ ಈಸ್ ನಾಟ್ ಸಾಲ್ವ್ಡ್ ಕಮ್ ಟು ದ ಆಫೀಸ್ ಅಂಡ್ ಅಪ್ಡೇಟ್ ಇಟ್ ಅಂತ ಹೇಳ್ತಿದಾರಂತೆ. ನೋಡಿ, ಇಲ್ಲಿ ಇವತ್ತು ಮತ್ತೆ ನಾಳೆ ವೇಟ್ ಮಾಡಕ್ ಹೇಳ್ತಿದಾರಂತೆ. ಏನಾದ್ರೂ ನಿಮ್ದೇನಾದ್ರು ಅಪ್ಡೇಟ್ ಆಗ್ಲಿಲ್ಲ ಅಂದ್ರೆ ಆಫೀಸ್ಗೆ ಬನ್ನಿ ಅಂತ ಹೇಳ್ತಿದಾರಂತೆ. ಆಫೀಸ್ಗೆ ಅಂದ್ರೆ ನೀವು KE ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಈ ರೀತಿಯಾಗಿ ಒಂದು ರೆಸ್ಪಾನ್ಸ್ ಬಂದಿದೆ. ಮತ್ತೆ ಇನ್ನೊಬ್ಬ ವಿದ್ಯಾರ್ಥಿಗೆ ಏನೊಂದು ಇಲ್ಲಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ನೋಡಿ, ಇಲ್ಲಿ ಇನ್ನೊಂದು ರೆಸ್ಪಾನ್ಸ್ ಆದ್ರೆ ಬಂದಿದೆ. ಇಲ್ಲಿ ಪ್ರಿಯಾಂಕಾ ಅವರು ಒಂದು ಮೆಸೇಜ್ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಬ್ರೋ KE ಅವರು ನಂದು ರೂರಲ್ಗೆ ನೋ ಅಂತ ಹಾಕಿದ್ದಾರೆ, ಬಟ್ ಐ ಹ್ಯಾವ್ ರೂರಲ್ ಕೋಟಾ ಅಂತ ಹೇಳ್ತಿದ್ದಾರೆ. ನೋಡಿ ಇವ್ರದ್ದು ರೂರಲ್ ಕೋಟಾ ಆದ್ರೆ ಇದೆಯಂತೆ, ಪಾಪ ಇವ್ರಿಗೆ ನೋ ಅಂತ ಹಾಕಿದಾರಂತೆ. ಓಕೆನಾ, ಅಲ್ಲಿ ಡೀಟೇಲ್ಸ್ ಅಲ್ಲಿ ಚೆಕ್ ಮಾಡಕ್ ಹೋದ್ರೆ ರೂರಲ್ ಕೋಟಾಗ್ ನೋ ಇದೆಯಂತೆ. ಇವತ್ತು ಕಾಲ್ ಮಾಡಿದಕ್ಕೆ ಸಂಜೆ ಲಿಂಕ್ ಬಿಡ್ತೀವಿ, ಅಲ್ಲಿ ಚೆಕ್ ಮಾಡಿ ಅಂತ ಹೇಳಿದ್ರು ಬ್ರೋ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಸಂಜೆ ಲಿಂಕ್ ಬಿಡ್ತೀವಿ ಅಂತ ಕೂಡ ಹೇಳಿದಾರಂತೆ, ಅಂದ್ರೆ ಇವತ್ತು ಸಂಜೆನೆ ಬಿಡ್ತೀವಿ ಅಂತ ಹೇಳಿದಾರಂತೆ. ಮತ್ತೆ ಇಲ್ಲಿ ಮತ್ತೆ ಅಪ್ಲಿಕೇಶನ್ ನಂಬರ್ ತಗೊಂಡ್ರು ನಂದು ಅಂತ ಹೇಳ್ತಿದ್ರು. ಇವರು ಅಪ್ಲಿಕೇಶನ್ ನಂಬರ್ ಕೂಡ ಇವ್ರ ಹತ್ರ ತಗೊಂಡಿದಾರಂತೆ. ನೋಡಿ, ಇಲ್ಲಿ ನಿಮ್ಗೆ ನಾನು ಹೇಳೋದೇನಂದ್ರೆ, ಈಗ ಈ ರೀತಿ ರೆಸ್ಪಾನ್ಸ್ ಬರ್ತಿದೆ ಅಲ್ಲ, KE ಅವ್ರಿಗೂ ಗೊತ್ತಾಗಿದೆ ಏನೋ ಸಮಸ್ಯೆ ಆಗಿದೆ ಅನ್ಬಿಟ್ಟು. ಅದರಿಂದ KE ಅವರು ಈ ಕುರಿತು ಒಂದು ನೋಟಿಫಿಕೇಶನ್ ಬಿಟ್ಟೇ ಬಿಡ್ತಾರೆ. 1 ರಿಂದ 2 ದಿನ ಒಳಗಡೆ ನಿಮ್ಗೆ ಒಂದು ನೋಟಿಫಿಕೇಶನ್ ಬಿಟ್ಟೇ ಬಿಡ್ತಾರೆ, ಪಕ್ಕಾ ನೋಟಿಫಿಕೇಶನ್ ಬಿಡ್ತಾರೆ ಏನ್ ಸಮಸ್ಯೆ ಆಗಿದೆ ಅಂತ. ಇಲ್ಲ ಅಂದ್ರೆ ನಿಮ್ದು ಏನ್ ಡೀಟೇಲ್ಸ್ ರಾಂಗ್ ಆಗ್ತಿದ್ಯೋ ಅದನ್ನೆಲ್ಲ ರೆಡಿ ಮಾಡಿ ನಿಮ್ಗೆ ಒಂದು ಹೊಸದಾಗಿ ಮತ್ತೆ ಲಿಂಕ್ ಬಿಡ್ತಾರೆ, ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಈ ರೀತಿಯಾಗಿ ಏನೋ ಒಂದು ಮಾಡೇ ಮಾಡ್ತಾರೆ. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಲ್ ಮಾಡಿದ್ದಾರೆ. ಮತ್ತೆ ಇಷ್ಟೇ ಅಲ್ಲ, ಮೆಸೇಜಸ್ ಇನ್ನೂ ಸಾಕಷ್ಟು ಮೆಸೇಜಸ್ ಬಂದಿತ್ತು ನನಗೆ. ಅಂದ್ರೆ ಆ ವಿದ್ಯಾರ್ಥಿಗಳೆಲ್ಲ ಏನ್ ಹೇಳ್ತಿದಾರೆ ಅಂದ್ರೆ, ಬ್ರೋ ನಾವು ಕಾಲ್ ಮಾಡಿದ್ವಿ ಆದ್ರೆ ಕಾಲ್ ಪಿಕ್ ಮಾಡ್ತಿಲ್ಲ, ನಾವು ಇಮೇಲ್ ಮಾಡಿದೀವಿ, ಇಮೇಲ್ಗೂ ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ತಿದಾರೆ. ನೀವು ಕಾಲ್ ಆದ್ರೂ ಪಿಕ್ ಮಾಡಿದ್ರೆ ಓಕೆ ನಾವು 10 ಟೈಮ್ಸ್ 11 ಟೈಮ್ಸ್ ಕಾಲ್ ಮಾಡಿದಾಗ, ಆದ್ರೆ ಇಮೇಲ್ಗಂತೂ ನಿಮ್ಗೆ ಒಂದಿನ ಒಳಗಡೆ ಖಂಡಿತ ರಿಪ್ಲೈ ಬರಲ್ಲ. 2 ದಿನಕ್ಕೆ ಬರೋದು ಡೌಟು. ಮ್ಯಾಕ್ಸಿಮಮ್ ಆದಷ್ಟು ಕಾಲ್ ಮಾಡಕ್ಕೆ ಟ್ರೈ ಮಾಡಿ. ಕಾಲು ಮಾಡಿ ಇರ್ಲಿ, ಸೇಫ್ ಪರ್ಪಸ್ಗೆ ನೀವೇನ್ ಮಾಡ್ತೀರಾ ಅಂದ್ರೆ ಒಂದು ಇಮೇಲ್ ಸೆಂಡ್ ಮಾಡಿ ಇಟ್ಟಿರಿ. ಓಕೆನಾ, ಯಾವತ್ತಾದ್ರೂ ನಿಮ್ದು ಏನಾದ್ರು ರಾಂಗ್ ಆಗಿದ್ರೆ, ನಾವು ಇಮೇಲ್ ಕೂಡ ಹಾಕಿದ್ವಿ KE ಅವ್ರಿಗೆ, ರಿಪ್ಲೈ ಬಂದಿಲ್ಲ ಅಂತ ಕೂಡ ನೀವು ಹೇಳ್ಬೋದಾಗಿರುತ್ತೆ. ನೋಡಿ, ಈಗ ನಿಮ್ಮ ಡೀಟೇಲ್ಸ್ ಅನ್ನುವಂಥದ್ದು ಏನ್ ರಾಂಗ್ ತೋರಿಸ್ತಿದೆ ಅದೆಲ್ಲ ಅಪ್ಡೇಟ್ ಆಗುತ್ತೆ, ನೀವೇನ್ ತಲೆ ಕೆಡಿಸ್ಕೋಬಿಡಿ. ಈಗ KE ಅವರು ರೆಸ್ಪಾನ್ಸ್ ಮಾಡಿ ಈ ರೀತಿ ಹೇಳ್ತಿದ್ದಾರೆ. ಇನ್ನು ನೀವು ಯಾರಾದ್ರೂ ವಿದ್ಯಾರ್ಥಿಗಳು ಕಾಲ್ ಮಾಡಿದ್ರೆ ನಿಮಗೆಲ್ಲ ಏನೇನ್ ರೆಸ್ಪಾನ್ಸ್ ಬಂದಿದೆ ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ಕೆಳಗಡೆ ಕಾಮೆಂಟ್ ಮಾಡೋದ್ರಿಂದ ಬೇರೆ ವಿದ್ಯಾರ್ಥಿಗಳು ನೋಡ್ತಾರೆ. ಇಲ್ಲ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಿ, ನಿಮಗೆ ಕಾಮೆಂಟ್ ಮಾಡೋಕ್ ಆಗಲ್ಲ ಅಂದ್ರೆ ನಾ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ್ ರೆಕಾರ್ಡೋ ಇಲ್ಲ ಅವ್ರು ಏನ್ ಹೇಳಿದಾರೆ ಅನ್ನುವಂತಹ ಮೆಸೇಜ್ ಏನಾದ್ರು ಕಳಿಸಿದ್ರೆ ಬೇರೆ ವಿದ್ಯಾರ್ಥಿಗಳಿಗೂ ಆ ಇನ್ಫಾರ್ಮೇಶನ್ ಆದ್ರೆ ತಲುಪಿಸ್ತೀನಿ, ಆಗ ಅವ್ರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆನಾ, ಈಗ ಈ ರೀತಿ ಹೇಳ್ತಿದ್ರೆ ನೀವು ಸದ್ಯಕ್ಕೆ ಮಾಡುವಂತದ್ದು ಏನಿಲ್ಲ. ಈಗೇನ್ KE ಆಫೀಸ್ಗೆ ಯಾರು ಹೋಗಕ್ ಹೋಗ್ಬೇಡಿ. ಓಕೆನಾ, ಇನ್ನೊಂದ್ 2 ದಿನ ವೆಯ್ಟ್ ಮಾಡಿ. ಓಕೆನಾ, ಇನ್ನೊಂದ್ 2 ದಿನ ವೆಯ್ಟ್ ಮಾಡಿದ್ರೆ ನಿಮ್ಗೆ 100% ಏನ್ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಒಂದು ವೇಳೆ ನೀವೇನಾದ್ರೂ ಬೆಂಗಳೂರಲ್ಲೇ ಇದ್ದೀರಾ ಅಂದ್ರೆ, ಬೆಂಗಳೂರಲ್ಲೇ ಇದ್ದು ಮತ್ತೆ ಮಲ್ಲೇಶ್ವರಂಗೆ ಹತ್ರ ನಿಮ್ಮ ಮನೆ ಏನಾದ್ರೂ ಇದ್ರೆ, ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ನಿಮ್ಮ ಮನೆ ಏನಾದ್ರೂ ಇದ್ರೆ, ನೀವು ಈ KE ಆಫೀಸ್ಗೆ ಹೋಗಿ. KE ಆಫೀಸು ಮಲ್ಲೇಶ್ವರಂ ಅಲ್ಲಿ ಇದೆ. ಓಕೆನಾ, ನೀವೆಲ್ಲರೂ ಏನ್ ಮಾಡ್ತೀರಾ ಅಂದ್ರೆ, ವಿದ್ಯಾರ್ಥಿಗಳಲ್ಲಿ ಯಾರು ಹತ್ತಿರದಲ್ಲಿ ಇದ್ರು ನೀವು KE ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಇನ್ಫಾರ್ಮೇಶನ್ ಕೂಡ ನೀವು ತಿಳ್ಕೊ ಬನ್ನಿ. ಆಗ ವಿದ್ಯಾರ್ಥಿಗಳಿಗೆ ಏನಾಗಿದೆ ಏನು ಅನ್ನುವಂಥದ್ದು ನಾವು ಕೂಡ ಹೇಳ್ಬೋದಾಗಿರುತ್ತೆ. ಯಾರಾದ್ರೂ ಹತ್ತಿರದಲ್ಲಿ ಅಲ್ಲೇ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಹತ್ತಿರದಲ್ಲಿ ನಿಮ್ಮ ಮನೆ ಯಾರ್ದಾದ್ರು ಇದ್ರೆ, ಈಗ ವಿಡಿಯೋ ನೋಡ್ತಿರೋರು KE ಆಫೀಸ್ಗೆ ಹೋಗ್ಬಿಟ್ಟು ತಿಳ್ಕೊ ಬನ್ನಿ, ಈ ರೀತಿ ಯಾಕೆ ಎರರ್ ಬರ್ತಿದೆ, ಯಾವಾಗ ರೆಡಿ ಮಾಡ್ತೀರಾ ಅನ್ನುವಂಥದ್ದು ತಿಳ್ಕೊ ಬನ್ನಿ. ಇವಾಗಿಲ್ಲ, ಇವಾಗ 1 ರಿಂದ 2 ದಿನ ವೆಯ್ಟ್ ಮಾಡಿ, ರೆಡಿ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ಸಂಡೇ ಸ್ಯಾಟರ್ಡೆ ಎಲ್ಲ ವರ್ಕ್ ಮಾಡಿರಲ್ಲ, ಅದ್ರ ಬಗ್ಗೆ ಏನಾದ್ರು ಎರರ್ಸ್ ಏನಾದ್ರು ಇದ್ರೆ ಇವತ್ತು ಫಿಕ್ಸ್ ಮಾಡಕ್ಕೆ ನೋಡ್ತಿರ್ತಾರೆ, ಒಂದು ಎರರ್ ಅನ್ನ ಫಿಕ್ಸ್ ಮಾಡಕ್ ನೋಡ್ತಿರ್ತಾರೆ. ಆದಷ್ಟು ನಾಳೆ ನಾಳಿದ್ದು ಒಳಗಡೆ ಅಪ್ಡೇಟ್ ಆಗುತ್ತೆ ಅನ್ಕೊಂತಿದೀನಿ, ನೋಡೋಣ. ಓಕೆನಾ, ಆದಷ್ಟು ಬೇರೆ ವಿದ್ಯಾರ್ಥಿಗಳು ನಾಳೆ ಕೂಡ ಕಾಲ್ ಮಾಡಕ್ಕೆ ಟ್ರೈ ಮಾಡಿ. ಈಗ ನೀನ್ ಕಾಲ್ ಮಾಡಕ್ ಹೋಗ್ಬೇಡಿ, 5:30 ಮುಗ್ದಿರುತ್ತೆ, ಕ್ಲೋಸ್ ಆಗಿರುತ್ತೆ. ನೀವು ನಾಳೆ ಕಾಲ್ ಮಾಡಿ ಟ್ರೈ ಮಾಡಿ. ಯಾಕಂದ್ರೆ ವಿದ್ಯಾರ್ಥಿಗಳೆಲ್ಲ ಸಾಕಷ್ಟು ಜನ ಕಾಲ್ ಮಾಡಿ ಪ್ರೆಷರ್ ಹಾಕೋದ್ರಿಂದ ಅವ್ರು ಕೂಡ ಬೇಗ ಏನ್ ಸಮಸ್ಯೆ ಆಗಿದೆ ಏನು ಅಂತ ನೋಡ್ಬಿಟ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಆದ್ರೆ ಮಾಡ್ತಾರೆ.
ಓಕೆನಾ ಗೈಸ್, ಸದ್ಯಕ್ಕೆ ಇದು ಅಪ್ಡೇಟ್. ನಿಮ್ಗೆ ಇನ್ನೂ ಕೆಸೆಟ್ ರಿಲೇಟೆಡ್ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.